ಆನಂದಕ್ಕೂ ಇದ್ದೀರಿ. ದುಃಖ ಇದ್ರೆ ಹೊರಗಿಂದ ಬರ್ತಿರ್ತದೆ. ನಮ್ಮಲ್ಲಿ ಮೂಲ ಆನಂದನೆ ಹೊರಗಿನ ಏನಾದ್ರೂ ಉಪಾಧಿಯಿಂದ ಅದು ಆನಂದ ಮುಗಿಸ್ತದ, ಹೊರಗಿನ ದುಃಖ ಕರೆ ಮಾಡ್ತದೆ. ಹೊರಗಿನ ಸ್ಥಳ ಬಿಟ್ರೆ ಏನಿಲ್ಲಪ್ಪ ನೀವು ಹ್ಯಾಂಗಿದ್ರಿ ಹೇಳ್ತಿದ್ದ. ನಂಗೆ ಏನು ವಿಚಾರ ಮಾಡಿಲ್ಲ, ನಿಮ್ಗೆ ಮಾಡುದಿಲ್ಲ, ದುಡುದಿಲ್ಲ, ಹೋಗುದಿಲ್ಲ, ಬರುದಿಲ್ಲ, ಒಂದು ಸಂಬಂಧ ಇಲ್ಲ, ಸುಖ ಇಲ್ಲ, ದುಃಖ ಇಲ್ಲ, ಮಾನಲ್ಲ, ಕೂತಿರ್ಬೋದು. ಯಾವ ಕೂತಿರ್ತೀರಿ ನೀವು? ಅನುರೂಪ ಇದ್ದಲ್ಲ. ಯಾವಾಗ ನೀವು ಪರಮ ಪ್ರೇಮಾಸ್ಪದವಾಗಿ ನಿಮ್ಮಷ್ಟು ನೀವು ಅನುರೂಪ ಇದ್ದಾರು ಬೇಕಾದ ದುಃಖ ಬಂದ್ರು ಮತ್ತು ನಿಮ್ಮ ಆನಂದ ಆಧಾರ ನಿಮ್ಗೆ ಒಳಗಿದ್ದೇ ಇರ್ತದಂತೆ. ನೀವೆಲ್ಲ ಇಷ್ಟೆಲ್ಲ ಜಗತ್ತು ಉಳ್ತದೆ. ಕೈ ಚಿಕ್ಕರೆ ನೋಡ್ಕೊಂಡು ಹೋಗ್ತಪ್ಪ ಅಂದ್ರೆ ಉಳಿತಿಲ್ಲ. ಒಳಗೊಂದು ಆಧಾರ ಅಂದ್ರೆ ಪರಮ ಪ್ರೇಮಾಸ್ಪದವಾಗಿ ತನ್ನಷ್ಟು ಆನಂದ ಬಂದಿರುವಂತಹ ಒಂದು ಸಾಮಾನ್ಯವಾಗಿ ಪ್ರವೃತ್ತಿ ಅದೇ ಅದ. ಅವ್ರು ವಿಚಾರ ಮಾಡಿಲ್ಲ, ತಿಳಿದಿಲ್ಲ, ನಾವು ತ್ರಿಕೋಣ ಹೋಗಿಲ್ಲ ಅಂತ ಹಿಂಗ್ ಮಾತಾಗಿದೆ. ಅದು ಈಗ ವಿಚಾರದಿಂದ ಅದನ್ನೇ ಸತ್ಯ ಅಂತಿರೋದು, ಅದೇ ನಮ್ಮ ನಿಜ ಸ್ವರೂಪ ಅಂತಿರೋದು, ಅದೇ ರೂಪದಲ್ಲಿರುವಂತಹ ಒಂದು ಸ್ಥಿತಿ ನಾವಿಲ್ಲಿ ಕಳ್ಕೋಬೇಕಾಗಿದೆ.